ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಭವ್ಯ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಮಕ್ಕಳಿಗೆ ಇಷ್ಟವಾಗಿರುವಂಥ ಮ್ಯಾಗಿ ಮಾಡೋಣ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸಣ್ಣ ಕಟ್ ಮಾಡಿರೋ 2 ಈರುಳ್ಳಿ, ಟೊಮೊಟೊ, ಉಪ್ಪು, ಅದು ಸ್ಟೀಲ್ ಅಲ್ಲ, ಎಣ್ಣೆ ಸ್ವಲ್ಪ ಹಾಕಿದ್ದೀನಲ್ಲ. ಮುಂಚೆ ಎಣ್ಣೆ ನಾನು ತುಂಬ ಜಾಸ್ತಿ ಬಳಸ್ತಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಬೈದು 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 ಕಡಿಮೆ ಮಾಡಿಬಿಟ್ಟಿದ್ದೀನಿ ಇವಾಗ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ, ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಆಗಿ ಆಮೇಲೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕಬೇಕಾಗಿತ್ತು, ಏನು ಮಾಡೋದು, ಕರಿಬೇವಿನ ಸೊಪ್ಪೇ ಇಲ್ಲ. ಈ ಮಕ್ಕಳಿಗೆ ಸ್ಕೂಲ್ ಇದ್ರೆ ಬೆಳಗ್ಗೆ ಟಿಫನ್ ಏನು ಮಾಡೋದು, ಮಕ್ಕಳು ಸ್ಕೂಲಿಂದ ಬಂದಮೇಲೆ ಏನು ಮಾಡೋದು ಅನ್ನೋ ಟೆನ್ಷನ್ನು. ಅದೊಂಥರ ಟೆನ್ಷನ್. ಆದರೆ ಮನೇಲೇ ಇದ್ರೆ ಬೆಳಗ್ಗೆ ಏನು ಮಾಡೋದು, ಮಧ್ಯಾಹ್ನ ಏನು ಮಾಡೋದು, ರಾತ್ರಿಗೆ ಏನು ಮಾಡೋದು, 3 ಟೈಮು ಟೆನ್ಷನ್. ಇದು ಇವಾಗ ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು. ಒಂದು 5ರಿಂದ 10 ನಿಮಿಷ ತರಕಾರಿ ಚೆನ್ನಾಗಿ ಬೆಂದ ಮೇಲೆ ನೆಕ್ಸ್ಟ್ ಹಾಕ್ಕೊಳ್ಳೋಣ. ಡೈಲಿ ಒಂದು 10 ನಿಮಿಷ. ಎಷ್ಟು ಬಿಸಿ ಐತೆ ಗೊತ್ತಾ? ಒಂದು ಸ್ಪೂನ್ ಎತ್ಕೋತೀನಿ, ಇಲ್ಲ ಅಂದರೆ ಸುಮ್ಮನೆ ಬೆರಳಿಗೆ ಬಿಸಿ. ಚೆನ್ನಾಗಿ ಕುದೀತಾ ಐತೆ. ತರಕಾರಿ ಎಲ್ಲ ಆಲ್ಮೋಸ್ಟ್ ಬೆಂದೈತೆ. ಇದೊಂದು ಮ್ಯಾಗಿ ಮಸಾಲ ಪಾಕೆಟಲ್ಲೇ ಇದ್ದಿದ್ದು, ನಾನು ಬಾಕ್ಸ್ಗೆ ಹಾಕಿ ಇಟ್ಕೋತೀನಿ ಅಷ್ಟೇನೆ, ಈ ಡಬ್ಬಿಗೆ ಹಾಕೊಂಡು. ಆಮೇಲೆ ಏನೋ ಪೌಡ್ರ್ ಹಾಕ್ತಾ ಇದ್ದೀನಿ ಅನ್ಕೋಬೇಡಿ, ಮ್ಯಾಗಿ ಮಸಾಲಾನೇ ಇದು. ತರಕಾರಿ ಎಲ್ಲ ಬೆಂದು ಆದಮೇಲೆ ಮ್ಯಾಗಿ ಹಾಕಿದ್ರೆ 5 ನಿಮಿಷಕ್ಕೆ ಮ್ಯಾಗಿ ರೆಡಿ. ನನ್ನ ಮಕ್ಕಳಿಗೆ ಉಪ್ಪಿಟ್ಟು ಅಂತ ಹೇಳಿದ್ದೆ, ಮುಖ ಊದಿಸ್ಕೊಂಡು ಕೂತಿದ್ವು. ಮ್ಯಾಗಿನ ನೋಡಿದ ತಕ್ಷಣ ಇರಬರ ಅಲ್ಲುಗಳೆಲ್ಲ ಕಾಣಿಸ್ತವೆ ಮುಖದಲ್ಲಿ.
ಉದ್ದುದ್ದನೇ ಹಾಕ್ಬೋದು. ನಾನು ಮುರಿದ್ಬಿಟ್ಟು ಏನಕ್ಕೆ ಹಾಕ್ತೀನಿ ಅಂದರೆ ಚಿಕನ್ಗೆ ತಿನ್ನೋದು ಕಷ್ಟ, ಫುಲ್ಲು ಉದ್ದುದ್ದ ಇರುತ್ತಲ್ಲ, ಅವ್ನು ತಿನ್ನೋಕೆ ಬರಲ್ಲ ಸರಿಯಾಗಿ, ಹಂಗಾಗಿ ಮುರಿದ್ಬಿಟ್ಟು ಹಾಕ್ತೀನಿ. ಮ್ಯಾಗಿ ಯಾವಾಗಲೂ ಮಾಡಲ್ಲ, ಆಲ್ಮೋಸ್ಟ್ ನಮ್ಮ ಮನೇಲಿ ಮ್ಯಾಗಿ ಮಾಡಿ ಒಂದು 6 ತಿಂಗಳಾಗಿತ್ತೇನೋ. ಏನಕ್ಕಾದ್ರೂ ಇವ್ರು ರಜಾ ಕೊಟ್ಟು ಒಂದು 15 ಡೇಸ್ ಮನೇಲೇ ಇದ್ದಾರೆ ಅಂದರೆ ಅವಾಗ ಒಂದಿನ ಆದರೂ ಬೇಕು. ಮುಂಚೆ ಹಂಗಲ್ಲ, ವಾರಕ್ಕೊಂದಿನ ಮ್ಯಾಗಿ ಫಿಕ್ಸು, 5 ವರ್ಷಕ್ಕೂ ಮುಂಚೆ. ಇವಾಗ ಎಲ್ಲ ಕೋವಿಡ್ ಬಂದಿದೆ, ಎಲ್ಲ ಬಂದು. ಇದೊಂದು ಸ್ವಲ್ಪ ಬೇಯಲಿ. ಯಪ್ಪ ಬಿಸಿಲಲ್ಲಂತೂ ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂದರೆ ಅಡುಗೆ ಮನೇಲಿ ಶೆಕೆಗಿರೋಕ್ಕೆ ಆಗ್ತಾ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟಿದ್ರೆ ಬೆಳಗ್ಗೆ ಟಿಫನ್ ಮಾಡಿ ಅಡುಗೆ ಮಾಡಿಬಿಟ್ರೆ ರಾತ್ರಿಗೆ ಅಡುಗೆ ಮಾಡ್ತಾ ಇದ್ದಿದ್ದು. ಅವಾಗೇನು ಇಷ್ಟು ಬಿಸಿ ಅನ್ನಿಸ್ತಾ ಇರಲಿಲ್ಲ. ಇವಾಗ ಮಧ್ಯಾಹ್ನ ಅಡುಗೆ ಮಾಡೋದು ತುಂಬ ಕಷ್ಟ. ನಾನು ಸ್ವಲ್ಪ ಬೇಯಬೇಕು. ಮ್ಯಾಗಿ ರೆಡಿ ಆಯಿತು, ಆಫ್ ಮಾಡಿದ್ದೀನಿ ಸ್ಟವ್. ಇದನ್ನು ತೆಗೆದಿಟ್ಬಿಟ್ರೆ ಬಿಸಿ ಒಂದು ಸ್ವಲ್ಪ ಹಾರ್ಕೊಳ್ಳುತ್ತೆ. ಇಲ್ಲಾಂದರೆ ಈ ಬಿಸಿ ಒಳಗಡೆ ಈ ಬಿಸಿ ತಿಂದ್ಬಿಟ್ರೆ ಅಷ್ಟೇ. ಒಂದು ಸ್ವಲ್ಪ ಹಾರಲಿ, ಆಮೇಲೆ ತಿನ್ನೋಣ.